ಮತಿಸುಧಾರಕ ಭಾಗ 3. ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯರತ್ನ ಬಾಹುಬಲಿ ಮುನಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದಿಶಗುರು ಪರಿಷತ್ನಗರ ಅರದಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಇಲ್ಲೀಗ ಮತಿ ಸುಧಾರಕ ಶ್ಲೋಕ ಸಂಗ್ರಹ ಇದರ 3ರ ಭಾಗವನ್ನು ಹೇಳ್ತಾ ಇದ್ದೀವಿ, ಕೇಳಿ. ಇಲ್ಲಿ ಪರಮಪೂಜ್ಯ ಶಾಂತಮೂರ್ತಿ ಆಚಾರ್ಯ ಶ್ರೀ 108 ವರದತ್ಸಾಗರ ಮಹಾರಾಜರವರು ಮತ್ತು ಪೂಜ್ಯ 105 ಹಾರಿಕ ಸರಸ್ವತಿ ಮಾತಾಜಿಯವರು ಸಂಗ್ರಹಿಸಿದಂಥ ಮತಿ ಸುಧಾರಕ ಶ್ಲೋಕ ಸಂಗ್ರಹ. ಮತಿ ಸುಧಾರಕ ಶ್ಲೋಕ ಸಂಗ್ರಹ ಅನ್ನುವಂಥ ಸಂಗ್ರಹದಿಂದ ಆಯ್ದು ತಮಗೆ ಇದನ್ನು ಹೇಳಲಾಗ್ತದೆ. ಇದು ಈಗ ಭಾಗ 3 ನಡೀತಾ ಇದೆ. ಪ್ರಾರಂಭ ಮಾಡೋಣ ಬಂಧುಗಳೇ. ನೋಡಿ, ಭಾಗ 1ರಲ್ಲಿ ನಿಮಗೆ 1ರಿಂದ 100 ಶ್ಲೋಕಗಳನ್ನು ಕೊಟ್ಟಿದ್ದಿತ್ತು. ಭಾಗ 2ರಲ್ಲಿ 101ರಿಂದ 200ರವರೆಗೆ ಶ್ಲೋಕಗಳನ್ನು ಕೊಟ್ಟಿದ್ದೀವಿ. ಈಗ ಭಾಗ 3ರಲ್ಲಿ 201ರಿಂದ 300ರವರೆಗೆ ಶ್ಲೋಕವನ್ನು ಕೊಡಲಾಗ್ತಾ ಇದೆ. ಕೇಳ್ರಿ ಬಂಧುಗಳಲ್ಲಿ. ಈಗ ಬೇಕು ನಿಮ್ಗೆ ನಂಬರ್ ಎಷ್ಟು ಬೇಕಪ್ಪ? ನಂಬರ್ ಎಲ್ಲಿವರೆಗೆ ಆಗಿತ್ತು? ನಿನ್ನೆ 200ರವರೆಗೆ ಆಗಿತ್ತು. ಈಗ 201. ಯಾವ ಮನುಷ್ಯನು ಮೊದಲು 5 ಇಂದ್ರಿಯ, ಶರೀರ ಮತ್ತು ಮನ, ವಚನ, ಕೈ, ಕಾಲುಗಳ ಮುಂಡನ ಮಾಡುತ್ತಾನೆ, ಅಂದರೆ ವಶದಲ್ಲಿ ಇಟ್ಟುಕೊಳ್ಳುತ್ತಾನೆ. ನಂತರ ತಲೆಯನ್ನು ಮುಂಡಿಸುತ್ತಾನೆ, ಅಂದರೆ ಕೇಶಲೋಚನವನ್ನು ಮಾಡುತ್ತಾನೆ. ಅವನು ಮೋಕ್ಷಗತಿಯ ಪ್ರಧಾನ ನೇತ ಆಗುತ್ತಾನೆ. 202. ಮತಿಸುಧಾರಕ 202. ಯಾವ ಸಾಧು 3 ದಂಡ, ಅಂದರೆ ಮನ, ವಚನ, ಕಾಯ ವಶದಲ್ಲಿ ಇಡುವುದಿಲ್ಲ, 3 ಶಲ್ಯ, ಅಂದರೆ ಮಾಯ, ಮಿಥ್ಯಾ ನಿಧಾನದಿಂದ ಯುಕ್ತನಿದ್ದಾನೆ, ಈರ್ಷೆ ಮಾಡುವವನು ಮತ್ತು ಜಗಳವಾಡುವವನು, ಅವನು ದೀರ್ಘಕಾಲದವರೆಗೆ ಸಂಸಾರದಲ್ಲಿ ಭ್ರಮಿಸುತ್ತಾ ಇರ್ತಾನೆ. ಮತಿಸುಧಾರಕ 203. ಶರೀರಾದಿಗಳಲ್ಲಿ ಅನುರಕ್ತ, ವಿಷಯಗಳಲ್ಲಿ ಆಸಕ್ತ, ಕಷಾಯಗಳಿಂದ ಯುಕ್ತರು, ಆತ್ಮ ಸ್ವಭಾವದಲ್ಲಿ ನಿದ್ರೆ ಮಾಡುವವರು, ಪ್ರಮಾದಿಗಳು, ಆ ಸಾಧುಗಳು ಸಮ್ಯಕ್ತ್ವ ರಹಿತರಿದ್ದಾರೆ. ಮತಿಸುಧಾರಕ 204. ಯಾರು ಜೀರ್ಣೋದ್ಧಾರ, ಪ್ರತಿಷ್ಠಾ, ಜಿನಪೂಜಾ, ಜಿನಯಾತ್ರ ಇದರಲ್ಲಿ ಉಳಿದ ಹಣವನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುತ್ತಾರೆ, ಅವರು ನರಕಗತಿಯ ದುಃಖಗಳನ್ನು ಭೋಗಿಸುತ್ತಾರೆ. ಹೀಗೆ ಜಿನೇಂದ್ರದೇವರು ಹೇಳಿದ್ದಾರೆ. ಮತಿಸುಧಾರಕ 205. ಯಾರು ಜ್ಞಾನ, ವಿಜ್ಞಾನ ಸಂಪನ್ನರಿದ್ದಾರೆ, ತಮ್ಮ ಗುರುಗಳಿಗೆ ಬೇಕಾದವರಿದ್ದಾರೆ, ಶಾಸ್ತ್ರದಲ್ಲಿ ಹೇಳಿದಂಥ ರತ್ನತ್ರಯಗಳ ಪಾಲಕರಿದ್ದಾರೆ, ಆ ಶಿಷ್ಯರು ಆಚಾರ್ಯ ಪದಕ್ಕೆ ಯೋಗ್ಯರಿದ್ದಾರೆ. ಸಮಾಧಿ ಕಾಲವನ್ನು ತಿಳಿದು ಆಚಾರ್ಯರು ತಮ್ಮ ಸಂಘವನ್ನು ಕರೆದು ಮತ್ತು ಸಂಘವನ್ನು ನಡೆಸಿಕೊಂಡು ಹೋಗುವಂಥವರನ್ನು ತಮ್ಮಂತೆ ಇದ್ದವರನ್ನು ನೋಡುತ್ತಾರೆ, ವಿಚಾರ ಮಾಡುತ್ತಾರೆ. ನಂತರ ಅವರಿಗೆ ಆಚಾರ್ಯ ಪದವಿಯನ್ನು ಕೊಡುತ್ತಾರೆ. ಮತಿಸುಧಾರಕ 206. ಯಾವ ಭವ್ಯ ಪುರುಷರು ನಯದ ಪಕ್ಷಪಾತವನ್ನು ಬಿಟ್ಟು ಯಾವಾಗಲೂ ತನ್ನ ಚೈತನ್ಯ ಸ್ವರೂಪದಲ್ಲಿ ಮಗ್ನ ಇರುತ್ತಾರೆ, ವಿಕಲ್ಪ, ರಾಗ, ದ್ವೇಷಗಳಿಂದ, ಇಷ್ಟ ಮತ್ತು ಅನಿಷ್ಟ ಕಲ್ಪನೆಗಳಿಂದ ರಹಿತ, ಅಂದರೆ ಶಾಂತ ಚಿತ್ತದವರೇ ಇರುತ್ತಾರೆ, ಅವರು ಪ್ರತ್ಯಕ್ಷ ರೂಪದಿಂದ ಅಮೃತವನ್ನು ಕುಡಿಯುತ್ತಾರೆ. ಮತಿಸುಧಾರಕ 207. ಹೇ ಭವ್ಯ ಜೀವಿಗಳಿರ, ಯಾವ ಜೀವನು ದರ್ಶನ, ಜ್ಞಾನ ಮತ್ತು ಚಾರಿತ್ರದಲ್ಲಿ ಸ್ಥಿರ ಇರುತ್ತಾನೆ, ಅವನಿಗೆ ನಿಶ್ಚಯದಿಂದ ಶ್ವಾಸಮಯ ಎಂದು ತಿಳಿಯಬೇಕು. ಮತ್ತು ಯಾವ ಜೀವ ಪುದ್ಗಲ ಕರ್ಮ ಪ್ರದೇಶಗಳಲ್ಲಿ ಇರುತ್ತಾನೆ, ಅವನಿಗೆ ಪರಸಮಯ ಎಂದು ತಿಳಿಯಬೇಕು. ಮತಿಸುಧಾರಕ 208. ತನ್ನ ಪ್ರಶಂಸೆ ಮಾಡುವುದು, ಪೂಜ್ಯ ಪುರುಷರಲ್ಲಿಯೂ ಕೂಡ ದೋಷಗಳನ್ನು ಶೋಧಿಸುವುದು ಮತ್ತು ಬಹಳ ಸಮಯದವರೆಗೆ ವೈರವನ್ನು ಧಾರಣೆ ಮಾಡುವುದು, ಇವೆಲ್ಲ ತೀವ್ರ ಕಷಾಯಿ ಜೀವಗಳ ಚಿಹ್ನೆಗಳಿವೆ. ಮತಿಸುಧಾರಕ 209. ತನ್ನಿಂದ ಎರಡನೇ ಜೀವವು ಮರಣ ಹೊಂದಲಿ ಅಥವಾ ಜೀವಿತವಿರಲಿ, ಯಾವ ಸಾಧುವಿನ ಆಚಾರ ಯತ್ನಪೂರ್ವಕವಿಲ್ಲ,
ಅವರಿಗೆ ಹಿಂಸೆ ನಿಶ್ಚಿತವಿದೆ. ಏಕೆಂದರೆ 5 ಸಮಿತಿಗಳಲ್ಲಿ ಯತ್ನಪೂರ್ವಕ ಪ್ರವೃತ್ತಿ ಮಾಡುವಂಥ ಮುನಿಗಳ ಕಡೆಯಿಂದ ತಪ್ಪಿ ಜೀವವು ಮರಣ ಹೊಂದಿದರೂ ಅವರಿಗೆ ಪಾಪಬಂಧ ಆಗುವುದಿಲ್ಲ. ಮತಿಸುಧಾರಕ 210. ಸಮ್ಯಕ್ ದೃಷ್ಟಿ ಜೀವನು ಗುರುಗಳು ಹೇಳಿದಂಥ ಪ್ರವಚನವನ್ನು ನಿಯಮದಿಂದ ಶ್ರದ್ಧೆ ಮಾಡುತ್ತಾನೆ ಮತ್ತು ಸ್ವತಃ ತಿಳಿಯದೆ ಗುರುಗಳ ವಿಶ್ವಾಸದಿಂದ ತಪ್ಪಿದ್ದರೂ ಕೂಡ ಅದನ್ನು ಶ್ರದ್ಧೆ ಮಾಡುತ್ತಾನೆ. ಆದರೆ ಗಣಧರಾದಿಗಳ ಕಡೆಯಿಂದ ಹೇಳಿದ ಸೂತ್ರದ ಆಧಾರದಿಂದ ಆಚಾರ್ಯಾದಿಗಳ ಕಡೆಯಿಂದ ತಿಳಿಸಿದರೂ ಕೂಡ ಒಂದು ವೇಳೆ ಆ ಜೀವನು ಆ ಪದಾರ್ಥದ ಸಮೀಚೀನ ಶ್ರದ್ಧಾನ ಮಾಡುವುದಿಲ್ಲ ಅಂದರೆ ಆ ಜೀವನು ಅದೇ ಕಾಲದಿಂದ ಮಿಥ್ಯಾದೃಷ್ಟಿ ಆಗುತ್ತಾನೆ. ಗೊಮ್ಮಟ್ ಸಾರ ಜೀವಖಾಂಡ ಸೂತ್ರ 27 ಮತ್ತು 28. ಕ್ರಿಯಾಹೀನ ಜ್ಞಾನವು ನಷ್ಟವಿದೆ ಮತ್ತು ಅಜ್ಞಾನಿಗಳ ಕ್ರಿಯೆ ನಿಷ್ಫಲವಿದೆ. ದಾವಾನಲದಿಂದ ವ್ಯಾಪ್ತವಾದ ವನದಲ್ಲಿ ಯಾವ ಪ್ರಕಾರ ಕುರುಡ ಮನುಷ್ಯನು ಅತ್ತ ಇತ್ತ ಓಡಾಡಿದರೂ ಕೂಡ ಸುಟ್ಟು ಸಾಯುತ್ತಾನೆ, ಅದೇ ಪ್ರಕಾರ ಕುಂಟನು ನೋಡಿದರೂ ಕೂಡ ಸುಟ್ಟು ಸಾಯುತ್ತಾನೆ, ಅದೇ ಪ್ರಕಾರ ಇದೆ. ಮತಿಸುಧಾರಕ 212. ದುರ್ಲಭ ಮನುಷ್ಯ ಪರ್ಯಾಯ ಪ್ರಾಪ್ತ ಮಾಡಿಕೊಂಡು ಯಾವನು 5 ಇಂದ್ರಿಯಗಳ ವಿಷಯಗಳಲ್ಲಿ ರಮಿಸುತ್ತಾನೆ ಅವನು ಪೂರ್ಣ ದಿವ್ಯ ರತ್ನವನ್ನು ಪಡೆದು ಬೂದಿಯ ಸಲುವಾಗಿ ಆ ರತ್ನವನ್ನು ಸುಟ್ಟಂತೆ ಆಗುತ್ತದೆ. ಮತಿಸುಧಾರಕ 213. ಹೇ ಜಿನೇಂದ್ರ ಭಗವಂತರೇ, ತಮ್ಮ ಸ್ನಾನದ ಪವಿತ್ರ ಗಂಧೋದಕವು ಮುಕ್ತಿಲಕ್ಷ್ಮಿಯ ಕೃಪೆಯಿಂದ ಸ್ಪರ್ಶ ಮಾಡಿದ ಅಸಾಧಾರಣ ನೀರು ಇದೆ. ಅದು ಪುಣ್ಯದ ಅಂಕುರ ಉತ್ಪನ್ನ ಮಾಡುವಂಥದ್ದಿದೆ. ನಾಗೇಂದ್ರ, ದೇವೇಂದ್ರ ಮತ್ತು ಚಕ್ರವರ್ತಿಗಳ ರಾಜ್ಯಾಭಿಷೇಕದಿಂದ ಸಂಪನ್ನ ಮಾಡುವಂಥದ್ದು ಇದೆ. ಈ ಗಂಧೋದಕವು ಸಮ್ಯಕ್ ಜ್ಞಾನ ದರ್ಶನ ರೂಪಿ ಲತೆಯ ವೃದ್ಧಿಯ ಸಂಪಾದಕವಿದೆ ಮತ್ತು ಯಶ, ಲಕ್ಷ್ಮಿ ಮತ್ತು ಜಯದ ಸಾಧಕ ಇದೆ. ಮತಿಸುಧಾರಕ 214. ಯಾರು ವಿದ್ಯೆ, ತಪ, ದಾನ, ಶೀಲ, ಗುಣ, ಧರ್ಮ ರಹಿತರಿದ್ದಾರೆ ಆ ಮನುಷ್ಯರು ಭೂಮಿಗೆ ಭಾರವೆಂದು ತಿಳಿಯಬೇಕು ಮತ್ತು ಅವರು ಮನುಷ್ಯರಂತೆಯೇ ಇದ್ದರೂ ಕೂಡ ಅವರ ಆಚರಣೆಯು ಪಶುವಿನಂತೆ ಇರುತ್ತದೆ. ಮತಿಸುಧಾರಕ 215. ಕಳ್ಳನಿಗೆ ದಂಡವೇನೆಂದರೆ ಏಟು ಹೊಡೆಯುವುದು, ದಾಸಿಯರಿಗೆ ದಂಡ ಏನೆಂದರೆ ತಲೆ ಬೋಳಿಸುವುದು, ಮುಂಡನ ಮಾಡುವುದು, ಹೆಂಡತಿಗೆ ದಂಡವೆಂದರೆ ಬೇರೆ ಮಲಗುವುದು ಮತ್ತು ಮಿತ್ರನಿಗೆ ದಂಡವೆಂದರೆ ಮಾತನಾಡದೇ ಇರುವುದು. ಮತಿಸುಧಾರಕ 216. ಮಾನವನ ಆಯುಷ್ಯವು 100 ವರ್ಷದ ಅರ್ಧ ಭಾಗ ರಾತ್ರಿಯಲ್ಲಿ ಕಳೆಯಿತು. ಉಳಿದ ಅರ್ಧ ಭಾಗ ಅಂದರೆ 25 ವರ್ಷ ಬಾಲ್ಯ ಕಾಲದಲ್ಲಿ, ಇನ್ನು 25 ವರ್ಷ ವೃದ್ಧಾಪ್ಯದಲ್ಲಿ ಹೋಯಿತು. 25 ವರ್ಷ ರೋಗ ವಿಯೋಗಗಳ ದುಃಖಗಳನ್ನು ಪರಸೇವೆಯಲ್ಲಿ ಕಳೆಯಿತು. ಇಷ್ಟಾದರೂ 100 ವರ್ಷಾಯುಷ್ಯದ ಭರವಸೆ ಏನು? ನೀರುಗುಳ್ಳೆಗೆ ಸಮಾನವಾದ ಈಗಲೂ ಆಗಲೂ ಒಡೆದು ಹೋಗುವ ಈ ನಶ್ವರ ಜೀವನದಲ್ಲಿ ಪ್ರಾಣಿಗಳಿಗೆ ಸುಖ ಎಲ್ಲಿದೆ? ಮತಿಸುಧಾರಕ 217. ಅತ್ತಿಕಾಯಿ, ಅಂಜಿರಕಾಯಿ, ಹಳ್ಳಿಕಾಯಿ, ಬಸರಿಕಾಯಿ, ಆಲದಕಾಯಿ ಇವು 5 ಉದಂಬರಗಳು. ಇವುಗಳಿಗೆ ಹೂ ಹತ್ತುವುದಿಲ್ಲ, ಅಂದರೆ ಹೂ ಬರುವುದಿಲ್ಲ. ಆದರೂ ಕೂಡ ಒಂದು ವೇಳೆ ಹೂ ಬರಬಹುದು. ಕಾಗೆಯು ಕಪ್ಪು ಇರುತ್ತದೆ, ಆದರೂ ಕೂಡ ಒಂದು ವೇಳೆ ಬೆಳ್ಳಗೆ ಆಗಬಹುದು. ಮೀನುಗಳ ಹೆಜ್ಜೆಗಳು ನೀರಿನಲ್ಲಿ ಮೂಡುವುದಿಲ್ಲ, ಆದರೂ ಕೂಡ ಒಂದು ವೇಳೆ ಮೂಡಬಹುದು. ಇವೆಲ್ಲ ಆಗಲಾರದ ಕೆಲಸಗಳು ಕೂಡ ಆಗಬಹುದು. ಆದರೆ ಸ್ತ್ರೀಯರ ಹೃದಯ ಎಂದು ಸ್ಥಿರವಾಗಿ ನಿಲ್ಲುವುದಿಲ್ಲ. ಮತಿಸುಧಾರಕ 218. ರಾಜನ ಮನಸ್ಸು ಕೃಪಣ ಅಂದರೆ ಜಿಪುಣ ಮನುಷ್ಯನ ಸಂಪತ್ತಿ, ದುರ್ಜನ ಮನುಷ್ಯರ ಮನೋರಥ, ಸ್ತ್ರೀಯರ ಚರಿತ್ರೆ ಅಂದರೆ ಆಚರಣೆ, ಪುರುಷನ ಭಾಗ್ಯ ಇವೆಲ್ಲವುಗಳನ್ನು ದೇವತೆಗಳು ಕೂಡ ತಿಳಿಯಲು ಅಸಾಧ್ಯವಾಗಿರುವಾಗ
ಸಾಮಾನ್ಯ ಮನುಷ್ಯರು ಹೇಗೆ ತಿಳಿಯಬಹುದು? ಅರ್ಥಾತ್ ಅವಧಿ ಸಂಪನ್ನರಾದ ದೇವತೆಗಳು ತಿಳಿಯದಿರಲು ಮನುಷ್ಯರು ಏನು ತಿಳಿಯುವರು? ಮತಿ ಸುಧಾರಕ 219. ಬಲಹೀನ ಮನುಷ್ಯನಿಗೆ ಬಲ ಯಾವುದೆಂದರೆ ರಾಜನ ಬಲ. ಚಿಕ್ಕ ಮಕ್ಕಳಿಗೆ ಅಳುವುದೇ ಬಲ. ಮೂರ್ಖ ಮನುಷ್ಯನಿಗೆ ಮೌನವೇ ಬಲ. ಕಳ್ಳನಿಗೆ ಸುಳ್ಳು ಹೇಳುವುದೇ ಬಲ. ಮತಿ ಸುಧಾರಕ 220. ಕೋಗಿಲೆಗೆ ಸ್ವರವೇ ರೂಪ, ಸ್ತ್ರೀಯರಿಗೆ ಪತಿವ್ರತವೇ ರೂಪ. ಕುರೂಪ ಮನುಷ್ಯನಿಗೆ ವಿದ್ಯೆಯೇ ರೂಪ, ತಪಸ್ವಿಗೆ ಕ್ಷಮೆಯೇ ರೂಪವಿದೆ. ಮತಿ ಸುಧಾರಕ 221. ಉದ್ದ ಕೊಂಬುಳ ಪಶುಗಳನ್ನು ನಂಬಬಾರದು. ನಿರ್ಲಜ್ಜ ವಿಧವಾ ಸ್ತ್ರೀಯರನ್ನು ನಂಬಬಾರದು. ಹೀನ ಮನುಷ್ಯರಿಗೆ ವಿದ್ಯೆಯನ್ನು ಕಲಿಸಬಾರದು. ಇವರೆಲ್ಲರಿಗಿಂತ ದೂರದಿಂದಲೇ ಇವರನ್ನು ಬಿಟ್ಟು ಬಿಡಬೇಕು. ಮತಿ ಸುಧಾರಕ 222. ಧರ್ಮವೆಂಬ ಅಮೃತವನ್ನೇ ಯಾವಾಗಲೂ ಕುಡಿಯಬೇಕು. ಇದರಿಂದ ಜನ್ಮ ಮರಣದ ನಿವಾರಣೆ ಆಗುತ್ತದೆ. ಇದನ್ನು ಕುಡಿಯುವುದರಿಂದ ಜೀವನಿಗೆ ಸದಾ ಸುಖವು ದೊರೆಯುತ್ತದೆ. ಮತಿ ಸುಧಾರಕ 223. ಬುದ್ಧಿವಂತ ಜನರಿಗೆ ಸಮಯವು ಕಾವ್ಯ, ಶಾಸ್ತ್ರ, ವಿನೋದಗಳಲ್ಲಿ ಹೋಗುತ್ತದೆ ಮತ್ತು ಮೂರ್ಖರಿಗೆ ವ್ಯಸನದಲ್ಲಿ, ನಿದ್ರೆಯಲ್ಲಿ ಮತ್ತು ಕಲಹ ಮಾಡುವುದರಲ್ಲಿ ವೇಳೆ ಹೋಗುತ್ತದೆ. ಮತಿ ಸುಧಾರಕ 224. ಮಂಗನ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ಮಂಗಕ್ಕೆ ಸೆರೆ ಕುಡಿಸಿದರೆ ಕೇಳುವುದೇ ಏನು? ಅಂದರೆ ಶರಾಬು ಕುಡಿಸಿದರೆ ಕೇಳುವುದೇ ಏನು? ಮಂಗನ ಚಪಲ ಮನಸ್ಸು ಎಷ್ಟೋ ಪಟ್ಟು ಮತ್ತೂ ಚಪಲವಾಗುತ್ತದೆ. ಸೆರೆ ಕುಡಿಸಿದ ಆ ಮಂಗಕ್ಕೆ ಚೇಳು ಕಡಿಸಿದರಂತೂ ತೀರಿಯೇ ಹೋಯಿತು. ಅಂಥ ಮಂಗಕ್ಕೆ ದೆವ್ವ ಅಂದರೆ ಭೂತ ಹಿಡಿದುಕೊಂಡರೆ ಅದು ಏನು ಆದಿ ಮಾಡಿತು ಎನ್ನುವುದನ್ನು ಹೇಳಲಾಗದು. ಇದೇ ರೀತಿ ಮನುಷ್ಯನ ಮನಸ್ಸು ಚಂಚಲ ಇದೆ. ಮತಿ ಸುಧಾರಕ 225. ನೀರಿನಿಂದ ರಾಡಿಯಾಗುತ್ತದೆ. ಅದೇ ನೀರಿನಿಂದ ರಾಡಿ ತೊಳೆಯುತ್ತದೆ. ಅದೇ ಪ್ರಕಾರ ಮನಸ್ಸಿನಿಂದ ಕರ್ಮ ಕಟ್ಟುತ್ತದೆ. ಮನಸ್ಸಿನಿಂದ ಕರ್ಮದ ನಿರ್ಜರನೂ ಆಗುತ್ತದೆ. ಮತಿ ಸುಧಾರಕ 226. ಹೊಳೆಗಳು ಸ್ವತಃ ನೀರನ್ನು ಕುಡಿಯುವುದಿಲ್ಲ. ಗಿಡಗಳು ಸ್ವತಃ ಹಣ್ಣುಗಳನ್ನು ತಿನ್ನುವುದಿಲ್ಲ. ಮೋಡಗಳಿಂದ ಮಳೆ ಬಿದ್ದರೂ ಸ್ವತಃ ಉಪಯೋಗವಿಲ್ಲ. ಬೆಳೆಗಳಿಗೆ ಮಾತ್ರ ಉಪಯೋಗ. ಇವೆಲ್ಲವೂ ಪರೋಪಕಾರ ಇರುತ್ತದೆ. ಮತಿ ಸುಧಾರಕ 227. ಹಾವು ಕ್ರೂರ ಇರುತ್ತದೆ. ಬಹಳ ಜಗಳ ತೆಗೆಯುವವರು ಕೂಡ ಕ್ರೂರ ಇರುತ್ತಾರೆ. ಹಾವಿಗಿಂತಲೂ ಜಗಳ ತೆಗೆಯುವವರೇ ಕ್ರೂರ ಇರುತ್ತಾರೆ. ಮಂತ್ರದಿಂದ ಹಾವು ಶಾಂತವಾಗುತ್ತದೆ, ಆದರೆ ಕ್ರೂರರು ಯಾವಾಗಲೂ ಶಾಂತ ಆಗುವುದಿಲ್ಲ. ಮತಿ ಸುಧಾರಕ 228. ಕೆಟ್ಟ ಮಂತ್ರಿ ಇದ್ದರೆ ರಾಜ್ಯ ನಾಶವಾಗುತ್ತದೆ. ಕೆಟ್ಟ ಆನೆ ಇದ್ದರೆ ಊರು ನಾಶವಾಗುತ್ತದೆ. ಹೆಂಡತಿಯ ತಮ್ಮನು ಮನೆಯಲ್ಲಿ ಇದ್ದರೆ ಮನೆಯೂ ನಾಶವಾಗುತ್ತದೆ. ಸೋದರ ಮಾವನು ಮನೆಯಲ್ಲಿ ಇದ್ದರೆ ಎಲ್ಲವೂ ನಾಶವಾಗುತ್ತದೆ. ಮತಿ ಸುಧಾರಕ 229. ನರಕಕ್ಕೆ ಹೋಗಲು 4 ದ್ವಾರಗಳನ್ನು ಹೇಳುತ್ತಾರೆ. 1. ರಾತ್ರಿ ಭೋಜನ. 2. ಪರಸ್ತ್ರೀ ಗಮನ. 3. ಉಪ್ಪಿನಕಾಯಿ ತಿನ್ನುವುದು. 4. ಕಂದಮೂಲ ಅಂದರೆ ಗೆಡ್ಡೆ ಗೆಣಸುಗಳು ಸೇವನೆ. ಇವು 4 ನರಕಕ್ಕೆ ಒಯ್ಯುವಂಥ ದ್ವಾರಗಳಿದ್ದಾವೆ. ಮತಿ ಸುಧಾರಕ 230. ಬೆಳಗಿನ ಸಮಯದಲ್ಲಿ ಬಲಗಡೆ ಭುಜದಿಂದ ಎದ್ದು ಕುಳಿತು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಏಕಾಗ್ರವಾಗಿ ಧ್ಯಾನ ಮಾಡಬೇಕು. ಮತಿ ಸುಧಾರಕ 231. ತುಂಬಿದ ಕೊಡ ತುಳುಕುವುದಿಲ್ಲ. ಅರ್ಧ ಕೊಡ ಇದ್ದರೆ ಬಹಳ ಶಬ್ದ ಮಾಡುತ್ತದೆ. ವಿದ್ವಾನ್ ಮತ್ತು ಒಳ್ಳೆಯ ಕುಲೀನ ಮನುಷ್ಯನಿದ್ದರೆ ಎಂದು ಗರ್ವ ಮಾಡುವುದಿಲ್ಲ. ಗುಣಹೀನ ಮನುಷ್ಯನು ಬಹಳ ಗರ್ವ ಮಾಡುತ್ತಾನೆ. ಮತಿ ಸುಧಾರಕ 232. ಕೆಟ್ಟ ಜನರ ಸಂಗತಿ ಮಾಡಿದರೂ ಕೂಡ ಸಾಧುಗಳ ಸ್ವಭಾವವು ಕೆಟ್ಟದಾಗುವುದಿಲ್ಲ. ಅದರಂತೆ ಹಾವು ಚಂದನ ಮರಕ್ಕೆ ಸುತ್ತಿದರೂ ಕೂಡ ಚಂದನವು ವಿಷವಾಗುವುದಿಲ್ಲ. ಮತಿ ಸುಧಾರಕ 233. ತೀರ್ಥಂಕರರ ಮೂರ್ತಿ ಜಿನ
ಜಿನಯಾತ್ರ, ಪಂಚಕಲ್ಯಾಣ ಪ್ರತಿಷ್ಠಾ, ಸತ್ಪಾತ್ರ ದಾನ, ವಿಧಿ ವಿಧಾನಗಳು, ಶಾಸ್ತ್ರ ಬರೆಯುವುದು, ಈ 7 ಕ್ಷೇತ್ರಗಳಲ್ಲಿ ದಾನವನ್ನು ಮಾಡಬೇಕು. ಮತಿಸುಧಾರಕ 234. ಮನುಷ್ಯರಲ್ಲಿ ಚಕ್ರವರ್ತಿಯು ಶ್ರೇಷ್ಠ, ದೇವರಲ್ಲಿ ಇಂದ್ರ ಪದವು ಶ್ರೇಷ್ಠವು, ಪ್ರಾಣಿಗಳಲ್ಲಿ ಸಿಂಹವು ಶ್ರೇಷ್ಠವು, ವ್ರತಗಳಲ್ಲಿ ಉಪಶಮ ಭಾವವು ಶ್ರೇಷ್ಠವು, ಮಣಿಗಳಲ್ಲಿ ಮುತ್ತು ಶ್ರೇಷ್ಠವು, ಕಲ್ಲುಗಳಲ್ಲಿ ಬಂಗಾರದ ಕಲ್ಲು ಶ್ರೇಷ್ಠವು, ಎಲ್ಲ ಭಾವಗಳಲ್ಲಿ ಮನುಷ್ಯ ಭಾವವು ಶ್ರೇಷ್ಠವು. ಮತಿಸುಧಾರಕ 235. ಬಡ್ಡಿಗೆ ಕೊಟ್ಟ ಧನ 2 ಪಟ್ಟು ಹೆಚ್ಚಾಗುತ್ತದೆ, ವ್ಯಾಪಾರ ಮಾಡಿದರೆ 4 ಪಟ್ಟು ಹೆಚ್ಚಾಗುತ್ತದೆ, ಹೊಲದಲ್ಲಿ ಬಿತ್ತಿ ಬೆಳೆ ತೆಗೆದಾಗ 100 ಪಟ್ಟು ಹೆಚ್ಚಾಗುತ್ತದೆ. ಹಾಗೆ ಸತ್ಪಾತ್ರಾದಿಗಳಲ್ಲಿ ಧರ್ಮದಲ್ಲಿ ಕೊಟ್ಟ ಹಣ ಅನಂತ ಪಟ್ಟು ಹೆಚ್ಚು ಆಗುತ್ತದೆ. ಮತಿಸುಧಾರಕ 236. ದ್ರವ್ಯವು ಮಣ್ಣಿನಲ್ಲಿ, ಹೆಂಡತಿಯು ಮನೆಯ ಬಾಗಿಲಿನವರೆಗೆ, ಜನರು ಸ್ಮಶಾನದವರೆಗೆ, ಶರೀರವು ಸುಡುವವರೆಗೆ, ಇವೆಲ್ಲವೂ ಇಲ್ಲಿಗೆ ನಿಲ್ಲುತ್ತವೆ ಮತ್ತು ಪಾಪ ಪುಣ್ಯ ಇವೆರಡು ಮಾತ್ರ ಜೀವನ ಜೊತೆಯಲ್ಲಿ ಬರ್ತವೆ. ಮತಿಸುಧಾರಕ 237. ಯೌವನ, ಧನ ಸಂಪತ್ತಿ, ಪ್ರಭುತ್ವ, ಅವಿವೇಕತ ಇವು ಮನುಷ್ಯನಿಗೆ ಒಂದೊಂದು ಇದ್ದರೆ ಅನರ್ಥವಾಗುತ್ತದೆ. ಒಬ್ಬ ಮನುಷ್ಯನಿಗೆ ಇವು 4 ಇದ್ದರೆ ಎಷ್ಟು ಅನರ್ಥವಾಗಬಹುದು. ಮತಿಸುಧಾರಕ 238. ಬೆಳಗಿನ ಜಾವದಲ್ಲಿ ಸಣ್ಣ ಸಣ್ಣ ಮಳೆಯಾಗುವುದು, ಮಧ್ಯಾಹ್ನದಲ್ಲಿ ದೊಡ್ಡ ದೊಡ್ಡ ಮೋಡಗಳು ಆಗುವುದು, ರಾತ್ರಿಯಲ್ಲಿ ನಿರ್ಮಲವಾದ ಆಕಾಶವಿರುವುದು, ಈ ಪ್ರಕಾರವಾಗುವುದು ಮುಂದೆ ಬರಗಾಲ ಬೀಳುವ ಲಕ್ಷಣಗಳು. ಮತಿಸುಧಾರಕ 239. ದೇವರು ಕಟ್ಟಿಗೆಯಲ್ಲಿ ಇಲ್ಲ, ಕಲ್ಲಿನಲ್ಲಿ ಇಲ್ಲ ಮತ್ತು ಮಣ್ಣಿನಲ್ಲಿ ಇಲ್ಲ, ಯಾವ ಧಾತುಗಳಲ್ಲೂ ಇಲ್ಲ. ದೇವರು ಎಲ್ಲಿದ್ದಾನೆಂದರೆ ಮನುಷ್ಯನ ಭಾವನೆಯಲ್ಲಿದ್ದಾನೆ. ಮತಿಸುಧಾರಕ 240. ಮನುಷ್ಯನಿಗೆ ಧನ, ಧಾನ್ಯ, ಸ್ತ್ರೀ, ಪುತ್ರ, ವಾಹನಾದಿಗಳು ಸಿಗುವುದು ಸುಲಭವಾಗಿರುತ್ತದೆ, ಆದರೆ ಸಮ್ಯಕ್ ದರ್ಶನ ರೂಪಿ ರತ್ನ ಸಿಗುವುದು ಅತ್ಯಂತ ದುರ್ಲಭವಾಗಿದೆ. ಮತಿಸುಧಾರಕ 241. ಅಲ್ಪಾಕ್ಷರ, ಸಂಶಯರಹಿತ, ಸಾರಭೂತವಾದದ್ದು, ಗೂಢ ನಿರ್ಣಯವುಳ್ಳದ್ದು, ನಿರ್ದೋಷವಾದದ್ದು, ಸಕಾರಣವಾದದ್ದು, ತಥ್ಯವುಳ್ಳದ್ದು, ಅದಕ್ಕೆ ಜ್ಞಾನಿಗಳು ಸೂತ್ರ ಎಂದಿದ್ದಾರೆ. ಮತಿಸುಧಾರಕ 242. ಯಾವ ಪ್ರಕಾರ ಸಾಯಂಕಾಲದಲ್ಲಿ ಮರದಲ್ಲಿ 4 ದಿಕ್ಕುಗಳಿಂದ ಪಕ್ಷಿಗಳು ಬರುತ್ತವೆ, ರಾತ್ರಿಯಲ್ಲಿ ನಿಲ್ಲುತ್ತವೆ, ಬೆಳಗಾದ ಕೂಡಲೇ ತಮ್ಮ ತಮ್ಮ ಇಚ್ಛಾನುಸಾರ ಹೋಗುತ್ತವೆ, ಅದೇ ಪ್ರಕಾರ ಮನುಷ್ಯರು ಬೇರೆ ಬೇರೆ ಸ್ಥಾನಗಳಿಂದ ಬಂದು ಪುನಃ ಆಯುಷ್ಯ ಮುಗಿದ ನಂತರ ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತಾರೆ. ಮತಿಸುಧಾರಕ 243. ಮತಿಸುಧಾರಕ 243. ಸತ್ಪಾತ್ರ ದಾನ ಮಾಡುವುದರಿಂದ ಮುಂದೆ ಶ್ರೀಮಂತನಾಗುತ್ತಾನೆ. ಆ ಹಣವನ್ನು ದಾನ ಮಾಡಿ ಪುಣ್ಯ ಸಂಪಾದನೆ ಮಾಡುತ್ತಾನೆ. ಆ ಪುಣ್ಯದಿಂದ ಅವನು ದೇವನಾಗಿ ಹುಟ್ಟುತ್ತಾನೆ. ಮತ್ತೆ ಹುಟ್ಟಿ ಶ್ರೀಮಂತನಾಗಿ ಅವನು ಸುಖವನ್ನು ಭೋಗಿಸುತ್ತಾನೆ. ಮತಿಸುಧಾರಕ 244. ಕುಪಾತ್ರ ದಾನ ಮಾಡುವುದರಿಂದ ದರಿದ್ರನಾಗಿ ಹುಟ್ಟುತ್ತಾನೆ. ಆ ದಾರಿದ್ರ್ಯವು ದೂರವಾಗುವ ಸಲುವಾಗಿ ಮತ್ತು ಪಾಪವನ್ನು ಮಾಡುತ್ತಾನೆ. ಆ ಪಾಪಕರ್ಮ ಮಾಡುವುದರಿಂದ ಅವನು ನರಕಕ್ಕೆ ಹೋಗುತ್ತಾನೆ ಮತ್ತು ನರಕದಿಂದ ಮತ್ತು ಬಂದು ದರಿದ್ರನಾಗಿ ಹುಟ್ಟಿ ಕಷ್ಟವನ್ನು ಭೋಗಿಸುತ್ತಾನೆ. ಮತಿಸುಧಾರಕ 245. ಸಾಧುಗಳು ಹೇಗೆ ಇರಬೇಕೆಂದರೆ ಸಂತೋಷ ಭಾವನೆ ಇರಬೇಕು, ಎಲ್ಲ ಜೀವಿಗಳಲ್ಲಿ ಮೈತ್ರ ಭಾವವಿರಬೇಕು, ಶಾಂತ ಭಾವನೆ ಇರಬೇಕು, ದಾತ ಅಂದರೆ ಇಂದ್ರಿಯಗಳ ದಮನ ಮಾಡಬೇಕು ಮತ್ತು ಸಹನಶೀಲತೆ ಇರಬೇಕು. ಹೀಗೆ ಸಾಧುಗಳು ಇರಬೇಕು. ಮತಿಸುಧಾರಕ 246. ತಾಯಿಯ ಸಮಾನ ಶರೀರ ರಕ್ಷಣೆ ಮಾಡುವವರು ಯಾರೂ ಇಲ್ಲ, ಹೆಂಡತಿಗೆ ಸಮಾನ ಶರೀರಕ್ಕೆ ಸುಖ ಕೊಡುವವರು ಯಾರೂ ಇಲ್ಲ, ವಿದ್ಯೆಯ ಸಮಾನ ಶರೀರಕ್ಕೆ ಭೂಷಣ ಬೇರೆ ಯಾವುದೂ ಇಲ್ಲ,
ಚಿಂತೆಯ ಸಮಾನ ಶರೀರ ಕೃಶ ಮಾಡಲು ಬೇರೆ ಯಾವುದೂ ಇಲ್ಲ. ಮತಿಸುಧಾರಕ 247. ಯಾರು ಶಾಸ್ತ್ರವನ್ನು ಭಕ್ತಿ ಮತ್ತು ಪ್ರೀತಿಯಿಂದ ಅಂತಃಕರಣಪೂರ್ವಕವಾಗಿ ಕೇಳುತ್ತಾರೋ ಅವರು ನಿಶ್ಚಿತವಾಗಿಯೂ ಭವಿಷ್ಯತ್ ಕಾಲದಲ್ಲಿ ಮೋಕ್ಷಗಾಮಿ ಆಗುತ್ತಾರೆ. ಮತಿಸುಧಾರಕ 248. ಮೋಡದ ನೆರಳು, ಹುಲ್ಲಿನ ಬೆಂಕಿ, ಪರಾಧೀನ ಸುಖ, ಅಜ್ಞಾನಿ ಮನುಷ್ಯರ ವೈರಾಗ್ಯ ಇವೆಲ್ಲವೂ ಶೀಘ್ರವಾಗಿ ನಾಶವಾಗಿ ಹೋಗುತ್ತವೆ. ಮತಿಸುಧಾರಕ 249. ಇಲ್ಲಿಯೂ ಕೂಡ ಏನೂ ಇಲ್ಲ, ಅಲ್ಲಿಯೂ ಕೂಡ ಏನೂ ಇಲ್ಲ, ಎಲ್ಲೆಲ್ಲೂ ಹೋದರೂ ಕೂಡ ಅಲ್ಲಲ್ಲಿ ಏನೂ ಕಾಣಿಸುವುದಿಲ್ಲ, ವಿಚಾರ ಮಾಡಿ ನೋಡಿದರೂ ಕೂಡ ಜಗತ್ತಿನಲ್ಲಿ ಏನೂ ಕಾಣಿಸುವುದಿಲ್ಲ. ಆತ್ಮನ ಜ್ಞಾನದ ಹೊರತಾಗಿ ಜಗತ್ತಿನಲ್ಲಿ ಎಲ್ಲಿಯೂ ಏನೂ ಕೂಡ ಇಲ್ಲ. ಮತಿಸುಧಾರಕ 250. ಸಂಸಾರದಲ್ಲಿ ಸಾರವಾದ ವಸ್ತು ಒಂದು ಸ್ವಲ್ಪವೂ ಕೂಡ ಕಂಡುಬರುವುದಿಲ್ಲ. ಜಗತ್ತಿನಲ್ಲಿ ಧರ್ಮ ಒಂದೇ ಬಂಧುಗಳಂತೆ ಇರುತ್ತದೆ, ಉಳಿದೆಲ್ಲ ಶರೀರ ಸಂಬಂಧ ಇರುತ್ತದೆ. ಮತಿಸುಧಾರಕ 251. ಜಲಧಾರೆಯನ್ನು ಬಿಡುವುದರಿಂದ ಶಾಂತಿ ಸಿಗುತ್ತದೆ, ಗಂಧವು ಬೆಳಗುವುದರಿಂದ ಆಯುಷ್ಯವು ವೃದ್ಧಿಯಾಗುತ್ತದೆ, ಅಕ್ಷತವನ್ನು ಬೆಳಗುವುದರಿಂದ ಶತ್ರು ನಾಶವಾಗುತ್ತಾನೆ, ಪುಷ್ಪವನ್ನು ಬೆಳಗುವುದರಿಂದ ಐಶ್ವರ್ಯ ಹೆಚ್ಚುತ್ತದೆ, ನೈವೇದ್ಯವನ್ನು ಬೆಳಗುವುದರಿಂದ ರಾಜ್ಯ ಪ್ರಾಪ್ತಿಯಾಗುತ್ತದೆ, ದೀಪವನ್ನು ಬೆಳಗುವುದರಿಂದ ಅಜ್ಞಾನವೆಲ್ಲ ನಾಶವಾಗಿ ಕೇವಲ ಜ್ಞಾನದ ಪ್ರಾಪ್ತಿಯಾಗುತ್ತದೆ, ಧೂಪವನ್ನು ಬೆಳಗುವುದರಿಂದ ಹಸ್ತಕರ್ಮಗಳು ನಾಶವಾಗುತ್ತವೆ, ಫಲ ಬೆಳಗುವುದರಿಂದ ಮೋಕ್ಷ ಫಲವು ಪ್ರಾಪ್ತವಾಗುತ್ತದೆ, ಅರ್ಘ್ಯ ಬೆಳಗುವುದರಿಂದ ಸರ್ವಸಿದ್ಧಿಯಾಗುತ್ತದೆ, ಶಾಂತಿಧಾರೆ ಮಾಡುವುದರಿಂದ ಜಗತ್ತಿಗೆ ಶಾಂತಿಯಾಗುತ್ತದೆ. ಮತಿಸುಧಾರಕ 252. ವಿಷಯ ತ್ಯಾಗ ಮಾಡುವುದು ಬಹಳ ದುರ್ಲಭವಾಗುತ್ತದೆ, ಅದರಂತೆ ತತ್ವದರ್ಶನವಾಗುವುದು ಕೂಡ ದುರ್ಲಭವಾಗುತ್ತದೆ. ದುರ್ಲಭದಲ್ಲಿ ದುರ್ಲಭವು ಅಂದರೆ ತನ್ನ ಯಥಾರ್ಥ ಸ್ವರೂಪ ತಿಳಿದುಕೊಳ್ಳುವುದು. ಆದರೆ ಇವೆಲ್ಲವೂ ಕರುಣಾಮಯವಾಗಿರುವಂತಹ ಸದ್ಗುರುವಿನ ಹೊರತಾಗಿ ಸಿಗುವುದಿಲ್ಲ. ಮತಿಸುಧಾರಕ 253. ಮಿಥ್ಯಾತ್ವದಿಂದ ಸಹಿತವಾದಂಥ ಮನುಷ್ಯನಿದ್ದರೂ ಪಶುವಿನಂತೆ ಇರುತ್ತಾನೆ, ಸಮ್ಯಕ್ತದಿಂದ ಸಹಿತವಾದಂಥ ಪಶು ಕೂಡ ಮನುಷ್ಯನಂತೆ ಇರುತ್ತದೆ. ಮತಿಸುಧಾರಕ 254. ಒಂಟೆಯ ಮನೆಯಲ್ಲಿ ಮದುವೆ ಇತ್ತು. ಕತ್ತೆಗೆ ಹಾಡಲಿಕ್ಕೆ ಒಂಟೆಯು ಆಮಂತ್ರಿಸಿತ್ತು. ಆ ಕತ್ತೆಯು ಒಂಟೆಯ ಪ್ರಶಂಸೆ ಮಾಡಿತು, ಏನೆಂದರೆ ನಿನ್ನ ರೂಪ ಎಷ್ಟು ಸುಂದರವಿದೆ. ಪುನಃ ಒಂಟೆಯು ಕತ್ತೆಯನ್ನು ಪ್ರಶಂಸೆ ಮಾಡಿತು, ನಿನ್ನ ಸ್ವರ ಎಷ್ಟು ಸುಂದರವಾಗಿದೆ. ಒಂದಕ್ಕೊಂದು ಪ್ರಶಂಸೆ ಮಾಡುತ್ತಿದ್ದವು. ಮತಿಸುಧಾರಕ 255. ವಟವೃಕ್ಷದ ಬೀಜವು ಸಾಸಿವೆ ಕಾಳಿಗಿಂತ ಅತೀ ಚಿಕ್ಕದಿರುತ್ತದೆ, ಆದರೂ ಕೂಡ ವಿಶಾಲ ವೃಕ್ಷದಲ್ಲಿ ಪರಿವರ್ತಿತವಾಗುತ್ತದೆ. ಯಾವ ಪ್ರಕಾರ ಮಣ್ಣಿನ ಸಣ್ಣ ಸಣ್ಣ ಕಣಗಳಿಂದ ಹಾವಿನ ಹುತ್ತಗಳು ತಯಾರಾಗುತ್ತವೆ ಮತ್ತು ಶುಕ್ಲ ಪಕ್ಷದ ಚಂದ್ರನು ಕಲೆಗಳಿಂದ ವೃದ್ಧಿಯಾಗುತ್ತಾನೆ, ಅದೇ ಪ್ರಕಾರ ಸ್ವಲ್ಪ ಸ್ವಲ್ಪ ದಾನದಿಂದ ಮಹಾನ್ ಫಲ ದೊರೆಯುತ್ತದೆ. ಮತಿಸುಧಾರಕ 256. ಗುರುವಿನ ಮೂರ್ತಿ ಧ್ಯಾನದ ಮೂಲ ಕಾರಣ ಇದೆ. ಗುರುವಿನ ಚರಣವು ಪೂಜೆಯ ಮೂಲ ಕಾರಣ ಇದೆ. ಗುರುವಿನ ವಾಣಿಯು ಜಗತ್ತಿನ ಸಮಸ್ತ ಮಂತ್ರದ ಮೂಲ ಕಾರಣ ಇದೆ. ಗುರುವಿನ ಕೃಪೆಯು ಮೋಕ್ಷ ಪ್ರಾಪ್ತಿಯ ಮೂಲ ಕಾರಣವಾಗಿದೆ. ಮತಿಸುಧಾರಕ 257. 7 ಸಮುದ್ರಗಳ ಮಸಿ ಮಾಡಿ, ಎಲ್ಲ ವೃಕ್ಷಗಳ ಲೇಖನಿಗಳನ್ನು ಮಾಡಿ, ಎಲ್ಲ ಪೃಥ್ವಿಯನ್ನು ಹಾಳೆ ಮಾಡಿ ಗುರುಗಳ ಗುಣವನ್ನು ಬರೆಯಲು ಹೋದರೆ ಗುರುಗಳ ಗುಣಗಳು ತೀರುವುದಿಲ್ಲ. ಮತಿಸುಧಾರಕ 258. ವಿಷಯಾಸಕ್ತ ಮನುಷ್ಯನ ಯಾವ ಗುಣಗಳು ನಷ್ಟವಾಗುವುದಿಲ್ಲ ಹೇಳಿ? ಅರ್ಥಾತ್ ಎಲ್ಲ ಗುಣಗಳು ನಷ್ಟವಾಗುತ್ತವೆ. ಅಂದರೆ ಅವನ ವಿದ್ವತ್ತು, ಮನುಷ್ಯತ್ವ, ಉತ್ತಮ ಜಾತಿ, ಸತ್ಯವಚನ ಎಲ್ಲವೂ ಗುಣಗಳು ಅವನನ್ನು ನಷ್ಟ ಆಗಿ ಹೋಗ್ತವೆ.
ಮತಿಸುಧಾರಕ 259. ತೀರ್ಥಂಕರರು ಜಗತ್ತಿನಲ್ಲಿ ಶ್ರೇಷ್ಠರಿರುತ್ತಾರೆ. ಅದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗುವವರಿದ್ದಾರೆ. ಆದರೂ ಕೂಡ ಚಾರಿತ್ರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ. ಚಾರಿತ್ರ್ಯ ಇಲ್ಲದಿದ್ದರೆ ಮೋಕ್ಷ ಇಲ್ಲ. ಮತಿಸುಧಾರಕ 260. ಸತ್ಯ ನನ್ನ ತಾಯಿ ಇದ್ದಾಳೆ, ಜ್ಞಾನ ನನ್ನ ತಂದೆ ಇದ್ದಾನೆ, ಧರ್ಮ ನನ್ನ ತಮ್ಮನಿದ್ದಾನೆ, ದಯೆ ನನ್ನ ಮಿತ್ರನಿದ್ದಾನೆ, ಶಾಂತಿ ನನ್ನ ಹೆಂಡತಿ ಇದ್ದಾಳೆ, ಕ್ಷಮೆ ನನ್ನ ಮಗನಿದ್ದಾನೆ. ಈ ಪ್ರಕಾರ 6 ಜನ ನನ್ನ ಬಂಧುಗಳು ಇದ್ದಾರೆ. ಮತಿಸುಧಾರಕ 261. ಅಶ್ರದ್ಧೆ ಅರ್ಥಾತ್ ಮಿಥ್ಯಾತ್ವದಂತೆ ಅನ್ಯ ಬೇರೆ ಯಾವ ಪಾಪವೂ ಇಲ್ಲ. ಮಿಥ್ಯಾತ್ವ ಬಹಳ ದೊಡ್ಡ ಪಾಪ ಇದೆ ಮತ್ತು ಶ್ರದ್ಧೆ ಅಂದರೆ ಸಮ್ಯಕ್ತ್ವ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡುತ್ತದೆ. ಹೇಗೆ ಸರ್ಪವು ತನ್ನ ಪರಿಯನ್ನು ಅಂದರೆ ಪೊರೆಯನ್ನು ತ್ಯಾಗ ಮಾಡುತ್ತದೆ, ಹಾಗೆ ಶ್ರದ್ಧಾವಾನ್ ವ್ಯಕ್ತಿಯು ಪಾಪಗಳನ್ನು ಕೂಡ ತ್ಯಾಗ ಮಾಡ್ತಾನೆ. ಮತಿಸುಧಾರಕ 262. ವನದಲ್ಲಿ ಸಿಂಹ, ಹುಲಿ, ಆನೆ ಇವುಗಳ ನಡುವೆ ಇರುವುದು ಒಳ್ಳೆಯದು. ಗಿಡಗಳ ಕೆಳಗಡೆ, ಮರಗಳ ಕೆಳಗಡೆ ನಿಂತು ಜೀವಿಸುವುದು ಒಳ್ಳೆಯದು. ಮರಗಳ ಹಣ್ಣುಗಳನ್ನು ತಿಂದು ಜೀವಿಸುವುದು ಒಳ್ಳೆಯದು. ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿ ಜೀವನ ಕಳೆಯುವುದು ಒಳ್ಳೆಯದು. ಆದರೆ ಧನಹೀನನಾಗಿ ಜೀವನ ಕಳೆಯುವುದು ಒಳ್ಳೆಯದಲ್ಲ. ಮತಿಸುಧಾರಕ 263. ಶೂನ್ಯ ಸ್ಥಾನದ ಮುಂಚೆ ಅಂದರೆ ಮುಂದೆ ಅಂಕಿ ಇದ್ದರೆ ಶೂನ್ಯದ ಬೆಲೆ ಇದೆ. ಅಂಕಸ್ಥಾನ ಎಂದರೆ ಧರ್ಮ. ಶೂನ್ಯ ಸ್ಥಾನದಲ್ಲಿ ಅಂಕಸ್ಥಾನ ನಷ್ಟವಾದರೆ ಶೇಷ ಎಲ್ಲವೂ ನಷ್ಟವಾಗುವುದು. ಮುಂದೆ ಶೂನ್ಯ ಉಳಿಯುವು. ಹಾಗೆಯೇ ಜೀವನದಲ್ಲಿ ಧರ್ಮ ಇಲ್ಲದಿದ್ದರೆ ಎಲ್ಲವೂ ಶೂನ್ಯ ಆಗುತ್ತದೆ. ಮತಿಸುಧಾರಕ 264. ಅನ್ನದಾನವು ಪರಮಶ್ರೇಷ್ಠವಿದೆ. ವಿದ್ಯಾದಾನ ತಪಕ್ಕಿಂತ ಶ್ರೇಷ್ಠ ಇದೆ. ವಿದ್ಯಾದಾನಕ್ಕಿಂತ ಉಳಿದ ದಾನಗಳು ಕ್ಷಣಿಕ ಸುಖ ಕೊಡುವಂಥವಿವೆ. ವಿದ್ಯಾದಾನವು ಆ ಜೀವನಿಗೆ ಕೊನೆಯವರೆಗೆ ಸುಖ ಕೊಡುವಂಥದ್ದಿದೆ. ಮತಿಸುಧಾರಕ 265. ವಿದ್ಯಾರೂಪಿ ಧನವು ಎಲ್ಲ ಧನಕ್ಕಿಂತಲೂ ಶ್ರೇಷ್ಠ ಧನವಿದೆ. ಯಾಕೆಂದರೆ ಧನವುಳ್ಳ ಕಳ್ಳರು ವಿದ್ಯಾಧನ ಇರುವವರನ್ನು ಕಳ್ಳರು ಕಳ್ಳತನ ಮಾಡಲು ಬರುವುದಿಲ್ಲ. ರಾಜನು ಕೂಡ ಕಸಿದುಕೊಳ್ಳುವುದಿಲ್ಲ. ಅಣ್ಣ ತಮ್ಮಂದಿರು ಪಾಲ್ಗೊಳ್ಳುವುದಿಲ್ಲ. ವಿದ್ಯೆ ಯಾರಿಗೆ ಕೂಡ ಭಾರ ಆಗುವುದಿಲ್ಲ. ಎಷ್ಟು ಖರ್ಚು ಮಾಡಿದರೂ ಅಷ್ಟು ವೃದ್ಧಿಂಗತವಾಗುತ್ತದೆ. ಮತ್ತೆ ಮತಿಸುಧಾರಕ 266. ಸ್ವಾಧ್ಯಾಯದಿಂದ ಜ್ಞಾನದ ವೃದ್ಧಿಯಾಗುತ್ತದೆ. ಜ್ಞಾನದ ಮೂಲ ವೈರಾಗ್ಯ ಇದೆ. ವೈರಾಗ್ಯದಿಂದ ಎಲ್ಲ ಪರಿಗ್ರಹಗಳ ತ್ಯಾಗವಾಗುತ್ತದೆ. ಪರಿಗ್ರಹದ ತ್ಯಾಗದಿಂದ ಮನಸ್ಸಿನ ನಿರೋಧವಾಗುತ್ತದೆ. ಮತಿಸುಧಾರಕ 267. ಎಲ್ಲಿ ಸ್ಯಾದ್ವಾದ ಸಿದ್ಧಾಂತವಿದೆಯೋ ಮತ್ತು ಎಲ್ಲಿ ವೀರ ದಿಗಂಬರಿದ್ದಾರೋ ಅಲ್ಲಿ ಲಕ್ಷ್ಮಿ ವಿಜಯಿಯಾಗುತ್ತಾಳೆ. ಅಲ್ಲಿ ಪರಮ ಆನಂದ ಆಗುತ್ತದೆ. ಅಲ್ಲಿ ಪರಮ ಆಧಾರವಾಗುತ್ತದೆ. ಮತಿಸುಧಾರಕ 268. ಶಾಸ್ತ್ರಗಳು ಬಹಳ ಇವೆ, ವಿದ್ಯೆಯು ಕೂಡ ಬಹಳ ಇದೆ. ಆದರೆ ನನ್ನ ಆಯುಷ್ಯವು ಅಲ್ಪ ಕಾಲದವರೆಗೆ ಇದೆ. ಆದ ಕಾರಣ ನಮಗೆ ಎಲ್ಲ ತಿಳಿಯುವಂಥ ಶಕ್ತಿ ಇಲ್ಲದಿದ್ದರೂ ಕೂಡ ಸಾರಭೂತವಾದಂಥದ್ದು ತಿಳಿದುಕೊಳ್ಳಬೇಕು. ಯಾವ ಪ್ರಕಾರ ಹಂಸ ಪಕ್ಷಿಯು ನೀರು ಮತ್ತು ಹಾಲು ಕೂಡಿಸಿ ಇಟ್ಟರೆ ಹಾಲನ್ನು ಮಾತ್ರ ಕುಡಿಯುತ್ತದೆ, ನೀರು ಬಿಡುತ್ತದೆ. ಅದೇ ಪ್ರಕಾರ ಸಾರಭೂತವಾದದ್ದನ್ನು ತೆಗೆದುಕೊಳ್ಳಬೇಕು. ಮತಿಸುಧಾರಕ 269. ಕೆಸರಿನ ಪಿಂಡವು ಒಂದೇ ಇದ್ದರೂ ಕೂಡ ಪಾತ್ರೆಗಳು ಅನೇಕ ಥರದ್ದು ಆಗುತ್ತವೆ. ಸುವರ್ಣವು ಒಂದೇ ಇದ್ದರೂ ಕೂಡ ಅನೇಕ ತರಹದ ಆಭೂಷಣಗಳು ಆಗುತ್ತವೆ. ಆಕಳ ಹಾಲು ಒಂದೇ ಇದ್ದರೂ ಕೂಡ ಆಕಳುಗಳ ಜಾತಿಗಳು ಬೇರೆ ಬೇರೆ ಇವೆ. ಅದೇ ಪ್ರಕಾರ ಒಬ್ಬನೇ ಆತ್ಮನು ಇದ್ದರೂ ಕೂಡ ಅನೇಕ ಪ್ರಕಾರದ ಶರೀರ ಧಾರಣೆಯನ್ನು ಮಾಡುತ್ತಾನೆ. ಹೇಗೆಂದರೆ ಉತ್ಪಾದ ವ್ಯಯ ದ್ರವ್ಯ ಯುಕ್ತಂ ಸತ್ ಆ ರೀತಿ ಹೇಳಿದ್ದಾರೆ. ಮತಿಸುಧಾರಕ 270. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರಗಳಿಂದ ಪರಿಶುದ್ಧನು, ಸತ್ಪಾತ್ರ ಸ್ನೇಹಿಯು, ಪರೋಪಕಾರಿಯು, ಸದ್ಧರ್ಮ
ಸಂರಕ್ಷಕನು ಮತ್ತು ಸಂಸಾರ ಸಮುದ್ರದಿಂದ ದಾಟಿಸುವವನು ಆದ ಪುರುಷನೇ ಯಥಾರ್ಥವಾದ ಗುರುವೆಂದು ಹೇಳಿಕೊಳ್ಳಲು ಅರ್ಹನು. ಮತಿಸುಧಾರಕ 271. ಯಾರು ಗುರುಭಕ್ತನು, ಸಂಸಾರ ದುಃಖದಿಂದ ಭಯಭೀತನು, ವಿನಯ ಸಂಪನ್ನನು, ಧರ್ಮಿಷ್ಠನು, ಕುಶಾಗ್ರ ಬುದ್ಧಿಯುಳ್ಳವನು, ಶಾಂತ ಸ್ವಭಾವಿಯು, ಆಲಸ್ಯ ರಹಿತನು ಮತ್ತು ಸಭ್ಯನಾಗಿರುವನು, ಅವನೇ ಯಥಾರ್ಥ ಶಿಷ್ಯನೆಂದು ಹೇಳಿಕೊಳ್ಳಲು ಯೋಗ್ಯನಾಗಿರುತ್ತಾನೆ. ಮತಿಸುಧಾರಕ 272. ಪುನಃ ಪುನಃ ತಿಕ್ಕಿದರೂ ಚಂದನವು ತನ್ನ ಸುಗಂಧವನ್ನು ಬಿಡುವುದಿಲ್ಲ, ತುಣುಕು ತುಣುಕು ಮಾಡಿದರೂ ಕಬ್ಬು ತನ್ನ ಸಿಹಿಯನ್ನು ಬಿಡುವುದಿಲ್ಲ, ಪುನಃ ಪುನಃ ಸುಟ್ಟರೂ ಕೂಡ ಬಂಗಾರವು ತನ್ನ ತೇಜಸ್ಸನ್ನು ಬಿಡುವುದಿಲ್ಲ. ಅದೇ ಪ್ರಕಾರ ಉತ್ತಮ ಪುರುಷನು ಮರಣಾಸನ್ನನಾದರೂ ಕೂಡ ತನ್ನ ಕ್ಷಮಾಭಾವವನ್ನು ಬಿಡುವುದಿಲ್ಲ. ಮತಿಸುಧಾರಕ 273. ಆತ್ಮರೂಪಿ ನದಿ, ಸಂಯಮರೂಪಿ ನೀರಿನಿಂದ ಪರಿಪೂರ್ಣ ಸತ್ಯರೂಪಿ ಪ್ರವಾಹ, ಶೀಲರೂಪಿ ದಂಡೆ, ದಯಾರೂಪಿ ತರಂಗ, ಇಂಥ ಹೊಳೆಯಲ್ಲಿ ಸ್ನಾನ ಮಾಡಿದರೆ ಮಾತ್ರ ಕರ್ಮ ತೊಳೆಯುವುದು. ಹೇ ಪಾಂಡುಪುತ್ರರೇ, ಇಂಥ ಹೊಳೆಯಲ್ಲಿ ಸ್ನಾನ ಮಾಡಿ. ಇದು ಶ್ರೀಕೃಷ್ಣನ ಉಪದೇಶ. ಮತಿಸುಧಾರಕ 274. ದಾನ ಮತ್ತು ಪೂಜಾ ಸ್ವಹಸ್ತದಿಂದ ಮಾಡಬೇಕು. ಊಟ ತಾಯಿಯ ಕೈಯಿಂದ ಮಾಡಬೇಕು. ಶಿಕ್ಷಣವನ್ನು ಗುರುಗಳಿಂದ ಕಲಿಯಬೇಕು ಹಾಗೂ ಸೇವೆಯನ್ನು ಇನ್ನೊಬ್ಬರಿಂದ ಮಾಡಿಸಿಕೊಳ್ಳಬೇಕು. ಮತಿಸುಧಾರಕ 275. ದಾನವು ದುರ್ಗತಿಯನ್ನು ನಾಶ ಮಾಡುತ್ತದೆ. ಶೀಲವು ಸದ್ಗತಿಗೆ ಕಾರಣವಿದೆ. ತಪ ಕರ್ಮದ ನಾಶ ಮಾಡುತ್ತದೆ. ಭಾವನೆಯು ಭವದ ನಾಶ ಮಾಡುತ್ತದೆ. ಮತಿಸುಧಾರಕ 276. ಉಪಸರ್ಗ ಬಂದರೆ, ಬರಗಾಲ ಬಿದ್ದರೆ, ಮುಪ್ಪಾವಸ್ಥೆ ಬಂದರೆ, ಪ್ರತಿಕಾರ ಇಲ್ಲದ ಕಾಯಿಲೆ ಬಂದರೆ ರತ್ನತ್ರಯದ ಉಪಾಸನೆಯ ಸಲುವಾಗಿ ಸಲ್ಲೇಖನ ತೆಗೆದುಕೊಳ್ಳಬೇಕು. ಮತಿಸುಧಾರಕ 277. ಗುರುಗಳ ಪಾದಮೂಲದಲ್ಲಿ, ಯತಿಗಳ ಸಮೂಹದಲ್ಲಿ, ಮೂರ್ತಿಯ ಹತ್ತಿರ ಎಲ್ಲಿ ಜಿನವಾಣಿಯ ಜಯಘೋಷ ನಡೆಯುತ್ತದೆ ಅಲ್ಲಿ, ಅಂಥ ಸ್ಥಾನಗಳಲ್ಲಿ ಪ್ರತಿಯೊಂದು ಜನ್ಮದಲ್ಲೂ ಕೂಡ ನನ್ನ ಮರಣ ಆಗಲಿ. ಮತಿಸುಧಾರಕ 278. ಸ್ವಾಧ್ಯಾಯದಿಂದ ಜಿಜ್ಞಾಸೆಯ ಪಾಲನೆಯಾಗುತ್ತದೆ. ಸ್ವಪರ ಉದ್ಧಾರವಾಗುತ್ತದೆ. ಗುಣಗಳಲ್ಲಿ ಪ್ರಗಾಢ ಭಕ್ತಿ, ಸಾಧರ್ಮಗಳಲ್ಲಿ ವಾತ್ಸಲ್ಯದ ವೃದ್ಧಿಯಾಗುತ್ತದೆ. ತೀರ್ಥದ ಪ್ರವೃತ್ತಿ ಆಗುತ್ತದೆ. ಮತಿಸುಧಾರಕ 279. ಯಾವ ಯಾವ ಸಮಯದಲ್ಲಿ ಈ ಪೃಥ್ವಿಯ ಮೇಲೆ ಹಿಂಸೆಯ ವೃದ್ಧಿಯಾಗುತ್ತದೆ, ಸದಾಚಾರದ ಅಭಾವವಾಗುತ್ತದೆ, ಅತ್ಯಾಚಾರ ಅನೀತಿ ಹೆಚ್ಚುತ್ತದೆ, ಆ ಸಮಯದಲ್ಲಿ ಮಹಾಪುರುಷರ ಜನ್ಮ ಈ ಪೃಥ್ವಿಯ ಮೇಲೆ ಆಗುತ್ತದೆ ಮತ್ತು ತಮ್ಮ ಸಮೀಚೀನ ಆಚರಣೆಯಿಂದ ವಿಕೃತ ಮಾರ್ಗವನ್ನು ದೂರ ಮಾಡಿ ಪ್ರಾಣಿಗಳಿಗೆ ಸನ್ಮಾರ್ಗ ಹೇಳುತ್ತಾರೆ. ಮತಿಸುಧಾರಕ 280. ಸಮ್ಯಕ್ ದರ್ಶನದಿಂದ ವಿಭೂಷಿತ ಜೀವದ ನರಕವಾಸ ಚೆನ್ನಾಗಿದೆ, ಆದರೆ ಸಮ್ಯಕ್ ದರ್ಶನದಿಂದ ರಹಿತವಾದ ಸ್ವರ್ಗದಲ್ಲಿ ಇರುವುದು ಚೆನ್ನಾಗಿಲ್ಲ, ಹಿತಕರವಲ್ಲ. ಮತಿಸುಧಾರಕ 281. ಸದ್ಗೃಹಸ್ಥರ ಶಾಶ್ವತ ಧರ್ಮ ಇದೆ. ಏನೆಂದರೆ, ಒಂದು ವೇಳೆ ಋಷಿ ಮುನಿಗಳು ನಿಮ್ಮ ಮನೆ, ನಗರ, ಊರುಗಳಲ್ಲಿ ಬಂದರೆ ಅವರ ಸ್ವಾಗತ ಮಾಡಿರಿ, ಅವರಿಗೆ ಅಭಿವಂದನೆ ಮಾಡಿರಿ. ಒಂದು ವೇಳೆ ಅವರು ನಿಮ್ಮಲ್ಲಿ ನಿಂತರೆ ಯಥಾಯೋಗ್ಯ ವ್ಯವಸ್ಥೆ ಮಾಡಿರಿ ಮತ್ತು ಹೊರಟರೆ ಅವರನ್ನು ಯಥಾಯೋಗ್ಯ ಕಳುಹಿಸಿ ಬನ್ನಿರಿ. ಮತಿಸುಧಾರಕ 282. 1,000,000 ಪುಷ್ಪಗಳಿಂದ ಜಪ ಮಾಡುವುದರಿಂದ ಎಷ್ಟು ಪುಣ್ಯಫಲ ಪ್ರಾಪ್ತವಾಗುತ್ತದೆ ಅಷ್ಟು ಫಲ ಒಂದು ಸ್ತೋತ್ರ ಓದುವುದರಿಂದ ಸಿಗುತ್ತದೆ. 1,000,000 ಸಲ ಸ್ತೋತ್ರ ಓದುವುದರಿಂದ ಎಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ ಅಷ್ಟು ಫಲ ಒಂದೇ ಸಲ ಜಪ ಮಾಡುವುದರಿಂದ ಸಿಗುತ್ತದೆ. 1,000,000 ಸಲ ಜಪ ಮಾಡುವುದರಿಂದ ಎಷ್ಟು ಪುಣ್ಯ ಫಲ ಪ್ರಾಪ್ತವಾಗುತ್ತದೆ ಅಷ್ಟು ಫಲ ಒಮ್ಮೆ ಧ್ಯಾನ ಮಾಡುವುದರಿಂದ ಸಿಗುತ್ತದೆ. 1,000,000 ಸಲ ಧ್ಯಾನ ಮಾಡುವುದರಿಂದ ಎಷ್ಟು ಪುಣ್ಯ ಫಲ ಪ್ರಾಪ್ತವಾಗುತ್ತದೆ ಅಷ್ಟು ಒಂದು ಸಲ ಕ್ಷಮೆ ಮಾಡುವುದರಿಂದನೂ ಸಿಗುತ್ತದೆ. ಮತಿಸುಧಾರಕ 283.
ರೂಪವು ಮನುಷ್ಯನ ಆಭರಣ ಇದೆ. ರೂಪದ ಆಭರಣ ಗುಣ ಇದೆ. ಗುಣದ ಆಭರಣ ಜ್ಞಾನ ಇದೆ. ಜ್ಞಾನದ ಆಭರಣ ಕ್ಷಮೆ ಇದೆ. ಮತಿ ಸುಧಾರಕ 284. ಯಾವುದು ಪದಾರ್ಥಗಳ ಆಕಾರವನ್ನು ಯಥಾವತ್ ಅಂದರೆ ಹೆಚ್ಚು ಇಲ್ಲ ಮತ್ತು ಕಡಿಮೆಯೂ ಇಲ್ಲದೆ ವಸ್ತು ಸ್ವರೂಪವಿದ್ದಂತೆ ತಿಳಿಯುವ ಜ್ಞಾನಕ್ಕೆ ಸಮ್ಯಕ್ ಜ್ಞಾನ ಅನ್ನುತ್ತಾರೆ. ಮತಿ ಸುಧಾರಕ 285. ಯಾರು ಯಥೋಕ್ತ ಚಾರಿತ್ರದಿಂದ ಸಂಪನ್ನ ಮುನಿರಾಜರಿದ್ದಾರೆ ಅವರಿಗೆ ಸ್ವಲ್ಪ ಜ್ಞಾನ ಇದ್ದರೂ ಅರ್ಥಾತ್ ಪಂಚ ನಮೋಕಾರ ಮಂತ್ರ ಮಾತ್ರದ ಜ್ಞಾನ ಮತ್ತು ಅದರ ಸ್ಮರಣ ಮಾಡುವುದರಿಂದ 10 ಪೂರ್ವಧಾರಿ ಜ್ಞಾನಿ ಮುನಿಗಳು ಇದ್ದರೂ ಕೂಡ ಚಾರಿತ್ರ್ಯ ಇಲ್ಲದಿದ್ದರೆ ಅವರ ಮುಂದೆ ಅವರು ಕೆಳಗೆ ನೋಡಬೇಕಾಗುತ್ತದೆ. ಯಾರು ಚಾರಿತ್ರ್ಯಹೀನರಿದ್ದಾರೆ ಅವರಿಗೆ ಎಷ್ಟು ಜ್ಞಾನ ಇದ್ದರೆ ಏನು ಫಲ? ಅವರಿಗೆ ಮೋಕ್ಷ ಪ್ರಾಪ್ತ ಆಗುವುದಿಲ್ಲ. ಮತಿ ಸುಧಾರಕ 286. ಮೇರು ಪರ್ವತ ಚಲಾಯಮಾನವಾಗಬಹುದು, ಅಗ್ನಿಯು ಶೀತಲವಾಗಬಹುದು, ಚಂದ್ರನ ಬೆಳಕು ಉಷ್ಣವಾಗಬಹುದು, ಸೂರ್ಯನು ಪಶ್ಚಿಮಕ್ಕೆ ಉದಯವಾಗಬಹುದು. ಇವೆಲ್ಲ ಆಗಬಾರದಂಥ ಕೆಲಸಗಳು ಆಗಬಹುದು. ಆದರೆ ಹಿಂಸೆಯಲ್ಲಿ ಧರ್ಮ ಯಾವಾಗ ಕೂಡ ಆಗಲಾರದು. ಮತಿ ಸುಧಾರಕ 287. ಮೀನು ಹಿಡಿಯುವ ಮೀನುಗಾರನು ಮುಂಜಾನೆಯಿಂದ ಸಂಜೆಯವರೆಗೆ ಬಲೆ ಹಾಕುತ್ತಾನೆ, ಆದರೆ ಒಂದೂ ಮೀನು ಬರಲಿಲ್ಲ. ಆದರೂ ಅವನು ಹಿಂಸಕ ಇದ್ದಾನೆ. ಒಬ್ಬ ಕೃಷಿಕನು ಹೊಲದಲ್ಲಿ ನೇಗಿಲು ಹೊಡೆಯುತ್ತಾನೆ, ಅದರಲ್ಲಿ ಹಿಂಸೆ ಆಗುತ್ತದೆ, ಆದರೂ ಕೂಡ ಅವನು ಅಹಿಂಸಕನು. ಯಾಕೆಂದರೆ ಇಬ್ಬರ ಭಾವಗಳಲ್ಲಿ ವ್ಯತ್ಯಾಸ ಇದೆ. ಮತಿ ಸುಧಾರಕ 288. ಜಪ ಶಬ್ದದಲ್ಲಿ 2 ಅಕ್ಷರವಿದೆ. ಜಪ ಜ ಅಂದರೆ ಜನ್ಮನಾಶ, ಪ ಅಂದರೆ ಪಾಪನಾಶ. ಅದೇ ಕಾರಣದಿಂದ ಜಪದ ಅರ್ಥ ಜನ್ಮ ಮತ್ತು ಪಾಪ ನಾಶ ಮಾಡುವಂಥದ್ದು ಹೀಗೆಂದು ಹೇಳಿದ್ದಾರೆ. ಮತಿ ಸುಧಾರಕ 289. ರಾತ್ರಿ ಸಮಾಪ್ತವಾಗುತ್ತದೆ, ಬೆಳಕಾಗುತ್ತದೆ, ಸೂರ್ಯನು ಉದಯವಾಗುತ್ತಾನೆ, ಕಮಲವು ವಿಕಸಿತವಾಗುತ್ತದೆ, ನಾನು ಹಾರಿ ಹೋಗುತ್ತೇನೆ. ಈ ಪ್ರಕಾರ ಕಮಲದಲ್ಲಿ ಕುಳಿತಂಥ ಭ್ರಮರ ವಿಚಾರ ಮಾಡುತ್ತದೆ. ಅಷ್ಟರಲ್ಲಿ ಒಂದು ಆನೆ ಬಂದು ಅದನ್ನು ಮುರಿದು ತಿನ್ನುತ್ತದೆ. ಕಟ್ಟಿಗೆ ಮರದ ಹಲಗೆಗಳನ್ನೆಲ್ಲನ್ನು ಕೊರೆದು ಪಾರಾಗುವಂಥ ಆ ಭ್ರಮರವು ಮೋಹದಿಂದ ಕಮಲದ ಆ ಪಕಳೆಗಳ ಕೆಳಗೆ ಹೇಗೆ ಕತ್ತರಿಸಲಿ ಹೀಗೆ ವಿಚಾರ ಮಾಡಿ ಮಾಡಿ ಅದರ ಒಳಗಡೆ ಕೂತು ಸತ್ತು ಹೋಗುತ್ತದೆ. ಮತಿ ಸುಧಾರಕ 290. ಜೈನ ಧರ್ಮದಲ್ಲಿ ರಾತ್ರಿ ಊಟ ಮಾಡಬೇಡಿ, ರಾತ್ರಿ ನೀರು ಕುಡಿಯಬೇಡಿ ಎಂದು ಹೇಳಿದರೆ, ಮಾರ್ಕಂಡೇಯ ಋಷಿ ಕೂಡ ಸೂರ್ಯಾಸ್ತ ಆದ ನಂತರ ನೀರು ಕುಡಿದರೆ ರಕ್ತ ಕುಡಿಯುವ ಸಮಾನ ಪಾಪ ಮತ್ತು ಊಟ ಮಾಡಿದರೆ ಮಾಂಸ ತಿಂದ ಸಮಾನ ಪಾಪ ಎಂದು ಹೇಳಿದ್ದಾರೆ. ಮತಿ ಸುಧಾರಕ 291. ಕಾಮಿ ಪುರುಷನು ಜಾತಿ ನೋಡುವುದಿಲ್ಲ. ನಿದ್ರೆ ಬಂದ ಮನುಷ್ಯನು ಮುರಿದ ಮಂಚ ಪಲಂಗ ನೋಡುವುದಿಲ್ಲ. ಹಸಿವೆ ಆದಂಥ ಮನುಷ್ಯನು ಹಳಸಿದ ಅಥವಾ ಎಂಜಲು ಅದನ್ನು ನೋಡುವುದಿಲ್ಲ. ನೀರಡಿಕೆ ಆದಂಥ ಮನುಷ್ಯನು ಅಗಸನ ಬಟ್ಟೆ ತೊಳೆಯುವ ಸ್ಥಾನ ಹೊಲಸು ಇದೆಲ್ಲ ಎಂದು ನೋಡುವುದಿಲ್ಲ. ಮತಿ ಸುಧಾರಕ 292. ಸಮ್ಯಕ್ ದೃಷ್ಟಿಯಾದ ಭವ್ಯನು ಹೆಚ್ಚಾದ ಮಹಿಮೆಯುಳ್ಳ ದೇವೇಂದ್ರ ಪದವಿಯನ್ನು, ರಾಜಮಸ್ತಕದಿಂದ ಪೂಜಿಸುವುದಕ್ಕೆ ಯೋಗ್ಯವಾದ ಚಕ್ರವರ್ತಿ ಪದವಿಯನ್ನು ಅಲ್ಲದೆ ಲೋಕದಲ್ಲಿ ಶ್ರೇಷ್ಠವಾದ ಧರ್ಮಚಕ್ರವನ್ನು ಪಡೆದು ಆಮೇಲೆ ಕ್ರಮೇಣ ಮೋಕ್ಷವನ್ನು ಹೊಂದುತ್ತಾನೆ. ಅಂದರೆ ಸಮ್ಯಕ್ತವಂತನು ದೇವೇಂದ್ರ, ಚಕ್ರವರ್ತಿ, ತೀರ್ಥಂಕರ ಮತ್ತು ಮೋಕ್ಷ ಈ ವಿಭೂತಿಗಳನ್ನು ಹೊಂದುತ್ತಾನೆ ಎಂಬುದು ಅಭಿಪ್ರಾಯವಿದೆ. ಮತಿ ಸುಧಾರಕ 293. ಭೂತ, ಭವಿಷ್ಯತ್, ವರ್ತಮಾನ ಕಾಲದಲ್ಲಿ ಮತ್ತು ಊರ್ಧ್ವ, ಮಧ್ಯ, ಅಧೋಲೋಕದಲ್ಲಿಯ ಸಂಸಾರಿ ಜೀವಿ ಸಮ್ಯಕ್ ದರ್ಶನದ ಸಮಾನ ಅನ್ಯ ವಸ್ತು ಶ್ರೇಷ್ಠ ಉಪಕಾರಕ ಇಲ್ಲ ಮತ್ತು ಮಿಥ್ಯ ದರ್ಶನದ ಸಮಾನ 3 ಲೋಕದಲ್ಲಿ 3 ಕಾಲದಲ್ಲಿ ಏನು ಹಾನಿಕಾರಕ ಇಲ್ಲ. ಮತಿ ಸುಧಾರಕ 294. ವ್ಯಾಸ ಋಷಿಗಳು ಹೇಳುತ್ತಾರೆ,
18 ಪುರಾಣಗಳನ್ನು ಓದಿದೆ. ಅದರಲ್ಲಿ ನನಗೆ 2 ಮಾತುಗಳು ಸಿಕ್ಕವು. 2 ಮಾತುಗಳು. ಪರೋಪಕಾರ ಮಾಡುವುದರಿಂದ ಪುಣ್ಯವಾಗುತ್ತದೆ, ಪರಪೀಡೆ ಮಾಡುವುದರಿಂದ ಪಾಪವಾಗುತ್ತದೆ. ಮತಿ ಸುಧಾರಕ 295. ಭಿಕ್ಷುಕನು ಭಿಕ್ಷೆ ಬೇಡಲಿಕ್ಕೆ ಬರುವುದಿಲ್ಲ. ಅವನು ಸಂದೇಶ ತೆಗೆದುಕೊಂಡು ಬಂದಿದ್ದಾನೆ. ಏನೆಂದರೆ, ನಾನು ಹಿಂದಿನ ಭಾವದಲ್ಲಿ ಸಂಪತ್ತಿ ಇದ್ದರೂ ಕೂಡ ದಾನ ಮಾಡಿಲ್ಲ. ಆದ ಕಾರಣ ಈ ಅವಸ್ಥೆ ಆಗಿದೆ. ಅದರ ಸಲುವಾಗಿ ನಿಮ್ಮದು ಕೂಡ ಈ ಅವಸ್ಥೆ ಆಗಬಾರದು. ಅದಕ್ಕಾಗಿ ದಾನ ಮಾಡಿರಿ. ಮತಿ ಸುಧಾರಕ 296. ಯಾವ ಆದಿನಾಥ ಜಿನೇಂದ್ರರು ಗರ್ಭದಲ್ಲಿ ಬರುವ 6 ತಿಂಗಳು ಮುಂಚೆ ಇಂದ್ರನು ದಾಸನ ಸಮಾನ ಕೈ ಜೋಡಿಸುತ್ತಾ ಸೇವೆಯಲ್ಲಿ ತತ್ಪರ ಇರುತ್ತಿದ್ದನು. ಯಾರು ಸ್ವಯಂ ಸೃಷ್ಟಿಯ ರಚನೆ ಮಾಡುವವರಿದ್ದು, ಅರ್ಥಾತ್ ಯಾರು ಕರ್ಮಭೂಮಿಯ ಪ್ರಾರಂಭದಲ್ಲಿ ಆಜೀವಿಕೆಯ ಸಾಧನಗಳಿಂದ ಅಪರಿಚಿತ ಪ್ರಜೆಗಳಿಗೆ ಆಜೀವಿಕೆಯ ಶಿಕ್ಷಣವನ್ನು ಕೊಟ್ಟರು, ಮತ್ತು ಯಾರ ಪುತ್ರ ಭರತ ಚಕ್ರವರ್ತಿ ಅಂದರೆ 9 ನಿಧಿಗಳ ಸ್ವಾಮಿ ಇದ್ದರು, ಮತ್ತು ಇಂದ್ರಾಧಿಕರಿಂದ ಸೇವಿತರು ಆದಿನಾಥ ತೀರ್ಥಂಕರಂಥ ಮಹಾಪುರುಷರು ಕೂಡ ಹಸಿವೆಯಿಂದ 6 ತಿಂಗಳವರೆಗೆ ಪೃಥ್ವಿಯ ಮೇಲೆ ತಿರುಗಾಡಿದರೂ ಇದು ಆಶ್ಚರ್ಯದ ಮಾತು. ಈ ಸಂಸಾರದಲ್ಲಿ ಯಾರೂ ಕೂಡ ದುಷ್ಟ ದೈವದ ವಿಧಾನವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮತಿ ಸುಧಾರಕ 297. ಭಗವಾನ್ ಆದಿನಾಥರು ಎಲ್ಲ ಸಮಸ್ತ ಕರ್ಮಗಳನ್ನು ಸುಟ್ಟು ಮುಕ್ತಿ ಪ್ರಾಪ್ತ ಮಾಡಿಕೊಂಡರು. ರಾವಣನಿಂದ ಶೋಭಾಯಮಾನವಾದಂಥ ಆ ಸುವರ್ಣಮಯವಾದಂಥ ಲಂಕಾಪುರಿಯನ್ನು ಪವನಂಜಯನ ಪುತ್ರ ಹನುಮಾನನು ಸುಟ್ಟು ದುರಾಚಾರದ ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಿದನು. ಅರ್ಜುನನು ಕಾಂಡವನವನ್ನು ಸುಟ್ಟನು. ಆದರೆ ಇಲ್ಲಿಯವರೆಗೆ ಅಂಥ ಯಾವ ಮಹಾಪುರುಷನು ದಾರಿದ್ರ್ಯವನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ. ಮತಿ ಸುಧಾರಕ 298. ದ್ಯೂತ ವ್ಯಸನದಿಂದ ಧರ್ಮರಾಜ, ಮಾಂಸ ವ್ಯಸನದಿಂದ ಬಕ, ಮದ್ಯದಿಂದ ಯಾದವರು, ವೇಶ್ಯ ಸಂಘದಿಂದ ಚಾರುದತ್ತ ಶ್ರೇಷ್ಠಿ, ಬೇಟೆಯಿಂದ ಬ್ರಹ್ಮದತ್ತ ರಾಜ, ಚೌರ್ಯ ವ್ಯಸನದಿಂದ ಶಿವಭೂತಿ ಎಂಬ ಬ್ರಾಹ್ಮಣ, ಪರಸ್ತ್ರೀ ವ್ಯಸನದಿಂದ ದಶಮುಖನೆಂಬ ರಾವಣ ಇವರೆಲ್ಲರೂ ಹಾಳಾದರು. ಈ ಪ್ರಕಾರವಾಗಿ ಜನರು ಒಂದೊಂದು ವ್ಯಸನದಿಂದ ಒಬ್ಬೊಬ್ಬರು ಹಾಳಾದರು. ಮತಿ ಸುಧಾರಕ 299. ಆನೆಯು ಮದದಿಂದ ಶೋಭಿಸುತ್ತದೆ, ನೀರು ತಾವರೆಗಳಿಂದ ಶೋಭಿಸುತ್ತದೆ, ರಾತ್ರಿಯು ಪೂರ್ಣಚಂದ್ರನಿಂದ ಶೋಭಿಸುತ್ತದೆ, ವಚನವು ವ್ಯಾಕರಣದಿಂದ ಶೋಭಿಸುತ್ತದೆ, ನದಿಗಳು ಹಂಸ ಪಕ್ಷಿಗಳಿಂದ ಶೋಭಿಸುತ್ತವೆ, ಸಭೆಯು ವಿದ್ವಾನರಿಂದ ಶೋಭಿಸುತ್ತವೆ, ಸ್ತ್ರೀಯು ಶೀಲದಿಂದ ಶೋಭಿಸುತ್ತಾಳೆ, ಕುದುರೆಯು ವೇಗದಿಂದ ಶೋಭಿಸುತ್ತದೆ, ಮನೆಯು ನಿತ್ಯೋತ್ಸವಗಳಿಂದ ಶೋಭಿಸುತ್ತದೆ, ವಂಶವು ಸತ್ಪುತ್ರನಿಂದ ಶೋಭಿಸುತ್ತದೆ, ರಾಜ್ಯವು ರಾಜನಿಂದ ಶೋಭಿಸುತ್ತದೆ, ಹಾಗೂ 3 ಲೋಕವು ಧಾರ್ಮಿಕರಿಂದ ಶೋಭಿಸುತ್ತದೆ. ಮತಿ ಸುಧಾರಕ ನಂಬರ್ 300. ಚಂದ್ರನು ರಾತ್ರಿಯನ್ನು, ಸೂರ್ಯನು ಪ್ರಾತಃಕಾಲವನ್ನು, ಧರ್ಮವು 3 ಲೋಕವನ್ನು ಹಾಗೂ ಸತ್ಪುತ್ರನು ವಂಶವನ್ನು ಪ್ರಕಾಶಪಡಿಸುವರು. ಚಂದ್ರನಿಲ್ಲದಿದ್ದರೆ ರಾತ್ರಿಗೆ, ಸೂರ್ಯನಿಲ್ಲದಿದ್ದರೆ ಪ್ರಾತಃಕಾಲಕ್ಕೆ, ಧರ್ಮ ಇಲ್ಲದಿದ್ದರೆ 3 ಲೋಕಕ್ಕೆ ಹಾಗೂ ಸತ್ಪುತ್ರನು ಇಲ್ಲದಿದ್ದರೆ ವಂಶಕ್ಕೆ ಶೋಭೆ ಇಲ್ಲ ಎಂದು ಅರ್ಥ. ಬಂಧುಗಳೇ, ಈ ಪ್ರಕಾರವಾಗಿ ಮತಿ ಸುಧಾರಕ ಶ್ಲೋಕ ಸಂಗ್ರಹಕಾರರಾದ ಪರಮಪೂಜ್ಯ ಶಾಂತಮೂರ್ತಿ ಆಚಾರ್ಯ ಶ್ರೀ 108 ವರದತ್ತ ಸಾಗರ ಮುನಿ ಮಹಾರಾಜರು ಮತ್ತು ಪೂಜ್ಯ ಗಣನಿ ಆರಿಕಾ 105 ಸರಸ್ವತಿ ಮಾತಾಜಿಯವರು ಸಂಗ್ರಹಿಸಿರುವಂಥ ಮತಿ ಸುಧಾರಕ ಶ್ಲೋಕ ಸಂಗ್ರಹ ಎಂಬ ಶಾಸ್ತ್ರದಿಂದ ಆಯ್ದು ನಿಮಗೆ 1 ಭಾಗ, 2 ಭಾಗ, 3ನೇ ಭಾಗದಲ್ಲಿ ಇದನ್ನು ವಿಭಾಗಿಸಿ ಹೇಳಲಾಗಿದೆ. ಬಂಧುಗಳೇ, ಇದನ್ನು ನೀವು ಯಾವುದೇ ಸಮಯದಲ್ಲಿ, ಅಂದರೆ ನಿಮಗೆ ಮನಸ್ಸಿಗೆ ತುಂಬ ಯಾವಾಗ ನೋವಾಗಿರ್ತದೆ ಅಥವಾ ನಿಮಗೆ ಮನಸ್ಸು ಖಿನ್ನ ಆಗಿರ್ತದೆ ಯಾವುದೇ ಕಾರಣದಲ್ಲಿ, ಅಂಥ ಸಮಯದಲ್ಲಿ ಇದನ್ನು ನೀವು
ಕೇಳಿದ್ರೆ ಮನಸ್ಸಿಗೆ ತುಂಬ ಸಂತೋಷ ಸಮಾಧಾನ ಆಗುತ್ತದೆ. ಈ ಭಾವನೆಯಿಂದ ಮತ್ತು ಇದರಿಂದ ನಿಮ್ಮ ಜ್ಞಾನ ವೃದ್ಧಿಯಾಗ್ತದೆ. ಅದಕ್ಕೋಸ್ಕರ ಇದನ್ನು ಮತಿ ಸುಧಾರಕ ಅಂತ ಹೆಸರಿಟ್ಟಿದ್ದಾರೆ. ಇವುಗಳನ್ನು ಕೇಳಿ ಪುಣ್ಯ ಸಂಪಾದನೆ ಮಾಡಿಕೊಂಡು ನಿಮ್ಮ ಕಲ್ಯಾಣ ಮಾಡಿಕೊಳ್ಳಿ. ಮಹಾವೀರ ಭಗವಾನರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಾಗುರು ಉಪನಿಷತ್ ನಗರ ಅರದ್ಬಳಿ ಮಹಾರಾಜರಿಗೆ ಜಯವಾಗಲಿ. ಇಲ್ಲಿಗೆ ಮತಿ ಸುಧಾರಕ ಶ್ಲೋಕ ಸಂಗ್ರಹ ಸಮಾಪ್ತ ಆಯಿತು.